ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಧರ್ಮಸ್ಥಳದಿಂದ ಕೆಲವು ಯೂಟ್ಯೂಬರ್ಗಳು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ರು. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ಕೆಲವು ಸ್ಥಳೀಯ ಗೂಂಡಾಗಳು ಆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಮನಸ್ಸಿಗೆ ಬಂದ ಹಾಗೆ ಥಳಿಸಿದ್ದಾರೆ. ಸುಮಾರು 100 ಜನ ಬಂದು ಮನಸ್ಸಿಗೆ ಬಂದ ಹಾಗೆ ಥಳಿಸಿದ್ದಾರೆ. ಕ್ಯಾಮ್ರಾಗಳನ್ನು ಸಹ ಪುಡಿಗಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಆ ಯೂಟ್ಯೂಬರ್ಸ್ಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಸಲಿಗೆ ಅಲ್ಲಿ ಆಗಿದ್ದೇನು ಅಂತೇಳಿ ನಾನು ಪೂರ್ತಿಯಾಗಿ ವಿವರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಣ, ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಗೈಸ್, ಮೊದಲನೇದಾಗಿ ಯೂಟ್ಯೂಬರ್ಸ್ಗಳು ಧರ್ಮಸ್ಥಳದಿಂದ ಕೆಲವು ದಿನಗಳಿಂದಲೂ ಸಹ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ರು. ಅದೇ ರೀತಿ ನಿನ್ನೆ ಕೂಡ ವರದಿಯನ್ನ ಪ್ರಸಾರ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯ ಅವರ ಮನೆಗೆ ಹೋಗ್ತಾ ಇರ್ತಾರೆ ನಿನ್ನೆ. ಆ ಸಮಯದಲ್ಲಿ ಈ ಯೂಟ್ಯೂಬರ್ಸ್ಗಳು ರಜತ್ ಅವರ ಇಂಟರ್ವ್ಯೂ ತೆಗೆದುಕೊಳ್ಳಕ್ಕೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ರಜತ್ ಅವ್ರನ್ನ ಈ ಯೂಟ್ಯೂಬರ್ಸ್ಗಳು ಮಾತಾಡಿಸುವ ಒಂದು ಸಂದರ್ಭದಲ್ಲಿ 4-5 ಕಾರ್ಗಳಿಂದ, 4-5 ಆಟೋಗಳಿಂದ, 4-5 ಬೈಕ್ಗಳಿಂದ ಒಂದಷ್ಟು ಗೂಂಡಾಗಳು, ಸ್ಥಳೀಯ ಗೂಂಡಾಗಳು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬರ್ತಿದ್ದಾಗೆ ಆ ಯೂಟ್ಯೂಬರ್ಸ್ಗಳ ಮೇಲೆ ಕೆಟ್ಟದಾಗಿ ಬೈಯುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇವೆಲ್ಲವೂ ಕ್ಯಾಮ್ರಾಗಳಲ್ಲಿ, ಯೂಟ್ಯೂಬರ್ಸ್ಗಳ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಆ ಕ್ಯಾಮ್ರಾವನ್ನ ಈ ಗೂಂಡಾಗಳು ಕ್ಯಾಮ್ರಾಮ್ಯಾನ್ನ ಕೈಯಿಂದ ಕಿತ್ಕೊಂಡು ಪುಡಿಗಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಕ್ಯಾಮ್ರಾವನ್ನ ಹೊಡೆದಾಕ್ತಾರೆ. ಕ್ಯಾಮ್ರಾವನ್ನ ಹೊಡೆದಾಕಿ ಎಲ್ಲೂ ಯಾವ ಕ್ಯಾಮ್ರಾಗಳಲ್ಲೂ ರೆಕಾರ್ಡ್ ಆಗ್ತಾ ಇಲ್ಲ ಅನ್ನೋಂಥದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಈ ಗೂಂಡಾಗಳು ಆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಯಾವ ಯೂಟ್ಯೂಬರ್ಸ್ಗಳು ಅಲ್ಲಿ ಇದ್ರು ಅಂದ್ರೆ ಕೂಡ್ಲಾ ರ್ಯಾಂಪೇಜ್ ನ ಅಜಯ್ ಮತ್ತೆ ಕ್ಯಾಮರಾಮ್ಯಾನು, ಜೊತೆಗೆ ಸಂಚಾರಿ ಸ್ಟುಡಿಯೋದ ವಿಜಯ್ ಅವರು, ಯುನೈಟೆಡ್ ಮೀಡಿಯಾ ಚಾನಲ್ ನ ಅಭಿಷೇಕ್ ಅವರು, ಇವರಿಷ್ಟು ಜನ ಕೂಡ ಅಲ್ಲಿರ್ತಾರೆ. ಇವರಿಷ್ಟು ಜನದ ಮೇಲೆ ಆ ಸ್ಥಳೀಯ ಗೂಂಡಾಗಳು ಹಲ್ಲೆಯನ್ನ ಮಾಡಿದ್ದಾರೆ. ಅದು ಹಗಲಿನಲ್ಲೇ ಈ ರೀತಿ ಹಲ್ಲೆಯನ್ನ ಮಾಡ್ತಾರೆ ಅಂತಂದ್ರೆ ಇನ್ನು ರಾತ್ರಿ ಹೊತ್ತು ಅಲ್ಲಿ ಏನೇನ್ ಆಗಿರ್ಬೋದು ಅನ್ನೋದನ್ನ ಊಹೆ ಕೂಡ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ. ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಕಾರಣ ಕೊಟ್ಟಿದ್ದೇನಪ್ಪ ಅಂದ್ರೆ ಈ ಗೂಂಡಾಗಳು ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಾ ಅಂತೇಳಿ, ಅಂದ್ರೆ ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಈ ಯೂಟ್ಯೂಬರ್ಸ್ಗಳು ವರದಿ ಪ್ರಸಾರ ಮಾಡುವ ಮೂಲಕ ಅಂತೇಳಿ ಹಲ್ಲೆಯನ್ನ ಮಾಡಿದ್ದಾರೆ. ನಿಜವಾಗಲೂ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇರೋಂಥದ್ದು ಯಾವುದೇ ಯೂಟ್ಯೂಬರ್ಸ್ಗಳಲ್ಲ, ಬದಲಿಗೆ ಅಲ್ಲಿಯ ಸ್ಥಳೀಯ ಗೂಂಡಾಗಳೇ ಆ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ನಾವು ಧರ್ಮಸ್ಥಳ ಅನ್ನೋ ಹೆಸರನ್ನ ಅನಿವಾರ್ಯವಾಗಿ ಬಳಸಲೇಬೇಕು. ನಮಗೂ ಕೂಡ ಧರ್ಮಸ್ಥಳದ ಮೇಲೆ ತುಂಬಾನೇ ಪ್ರೀತಿ ಇದೆ, ತುಂಬಾನೇ ಭಕ್ತಿ ಇದೆ. ನಮ್ಮ ಪೂರ್ವಜರು ಪೂಜಿಸಿಕೊಂಡು ಬಂದಂತ ಕ್ಷೇತ್ರ ಅದು. ಆದರೆ ಆ ಕ್ಷೇತ್ರ ಇರುವುದು ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ. ಆದ್ದರಿಂದ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಈ ರೀತಿಯ ಘಟನೆಗಳು ನಡೆದಾಗ ಅನಿವಾರ್ಯವಾಗಿ ಧರ್ಮಸ್ಥಳ ಅನ್ನೋ ಹೆಸರನ್ನ ನಾವು ಬಳಸಲೇಬೇಕಾಗುತ್ತೆ. ಆದರೆ ಈ ಗೂಂಡಾಗಳು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈಗ ಈ ಹಲ್ಲೆ ಮಾಡಿದಂತ ವಿಚಾರ ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗುತ್ತೆ. ಧರ್ಮಸ್ಥಳದಲ್ಲಿ ಇಂಥ ಗೂಂಡಾಗಳಿಂದ, ಇಂಥ ಸ್ಥಳೀಯರಿಂದ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದು ಇಡೀ ನಮ್ಮ ದೇಶಕ್ಕೆ ಗೊತ್ತಾಗುತ್ತೆ. ಆಗ ಈ ಕ್ಷೇತ್ರದ ಮರ್ಯಾದೆ ಹೋಗೋದಿಲ್ವಾ? ಖಂಡಿತವಾಗ್ಲೂ ಆಗಲೂ ಸಹ ಇದಕ್ಕಿನ್ನ ಹೆಚ್ಚು ಮರ್ಯಾದೆ ಹೋಗುತ್ತೆ. ಆದ್ದರಿಂದ ನಾನು ಹೇಳಿದ್ದು, ಈ ಕ್ಷೇತ್ರದ ಮರ್ಯಾದೆಯನ್ನ ಯೂಟ್ಯೂಬರ್ಸ್ಗಳು ತೆಗಿತಾ ಇಲ್ಲ, ಬದಲಿಗೆ ಕೆಲವು ಸ್ಥಳೀಯ ಗೂಂಡಾಗಳೇ ಈ ಒಂದು ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲ, ನನಗೆ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಸಾಯಂಕಾಲ ಮಧ್ಯಾಹ್ನದೊತ್ತೆ ಬೆಳಕಿರುವಂತ ಒಂದು ಸಂದರ್ಭದಲ್ಲೇ ಈ ಗೂಂಡಾಗಳು ಬಂದು ಹಲ್ಲೆಯನ್ನ ಮಾಡ್ತಾರೆ ಅಂತಂದ್ರೆ ಇನ್ನು ರಾತ್ರಿ ಹೊತ್ತು ಏನೇನ್ ಆಗಿರ್ಬೋದು. ಈ SIT ತಂಡ ಸುಮಾರು 5 ಗಂಟೆಗೆ ಕೆಲಸವನ್ನ ಮುಗಿಸಿ ಯಾವುದೋ ಒಂದು ಸಭೆ ಇರುತ್ತೆ ಅಂತೇಳಿ ತೆರಳ್ತಾರೆ. ಈ ಸಂದರ್ಭದಲ್ಲಿ SIT ತಂಡ ಹೋಗಿದ್ದನ್ನ ನೋಡ್ಕೊಂಡು ಈ ಗೂಂಡಾಗಳು ಈ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಅಂತೇಳಿ ಬಂದಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಕೂಡ ಇದರ ಬಗ್ಗೆ ವಿಡಿಯೋವನ್ನ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳಿರೋಂಥದ್ದು ಕೂಡ ಇದೇನೆ. ಕೆಲವು ಕಾರ್ಗಳಿಂದ, ಆಟೋಗಳಿಂದ, ಬೈಕ್ಗಳಿಂದ ಬಂದು ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾರೆ ಆ ಯೂಟ್ಯೂಬರ್ಸ್ಗಳ ಮೇಲೆ ಅಂತೇಳಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಥಳೀಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಪೊಲೀಸರು ಅರ್ಧ ಗಂಟೆ ಸಮಯದ ನಂತರ ಅಲ್ಲಿಗೆ ಬರ್ತಾರೆ. ಬಟ್ ಅಲ್ಲಿಗೆ ಬಂದು ಆ ಗೂಂಡಾಗಳಿಗೆ 4 ಬಿಟ್ಟು ಕಳಿಸೋದನ್ನ ಬದಲು ಈ ಮಾಧ್ಯಮದವರನ್ನ ನೀವು ಹೊರಡಿ ಅಂತೇಳಿ ಮಾಧ್ಯಮದವರನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿ ಇರ್ತಕ್ಕಂಥ ಗೂಂಡಾಗಳಿಗೆ 4 ಬಿಟ್ಟು ಕಳಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇದು ನಮ್ಮ ವ್ಯವಸ್ಥೆ. ಇನ್ನು ಮೀಡಿಯಾದವರು ಯಾವ ರೀತಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಾರೆ ಅಂದ್ರೆ, ಎಲ್ಲಾ ಮೀಡಿಯಾನು ಅಂತ ಹೇಳ್ತಾರೆ, ಕೆಲವು ಮೀಡಿಯಾಗಳು ಮಾತ್ರ ನಾವ್ ಏನ್ TRP ಲೆವೆಲ್ ಅಲ್ಲಿ ಜಾಸ್ತಿ TRP ಅನ್ನ ತೆಗೆದುಕೊಳ್ಳುವಂತ ಮೀಡಿಯಾ ಅಂತ ಕರಿತೀವಿ, ಪಾಪ್ಯುಲರ್ ಮೀಡಿಯಾ ಅಂತ ಏನ್ ಕರಿತೀವಿ ಕರ್ನಾಟಕದಲ್ಲಿ, ಅಂತ ಕೆಲವು ಮೀಡಿಯಾಗಳು ಯಾವ ರೀತಿ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂದ್ರೆ, ಧರ್ಮಸ್ಥಳದ ಸ್ಥಳೀಯರು ವರ್ಸಸ್ ಯೂಟ್ಯೂಬರ್ಗಳಂತೆ. ಏನ್ ಹೇಳ್ಬೇಕು ಅನ್ನೋ ಗೊತ್ತಾಯ್ತಾ? ಅಲ್ಲೇನ್ ಯುದ್ಧ ನಡೀತಾ ಇದೆಯಾ?
ಇಲ್ಲ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆಯಾ ವರ್ಸಸ್ ಅನ್ನೋದನ್ನ ಬಳಸೋದಿಕ್ಕೆ? ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ಈ ನಮ್ಮ ಮಾಧ್ಯಮಗಳಿಗೆ. ನಮ್ಮ ಮಾಧ್ಯಮದವರು TRP ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಯಾವ ಕೆಳಮಟ್ಟಕ್ಕೂ ಬೇಕಾದ್ರೂ ಇಳಿಯೋದಿಕ್ಕೆ ಮಾಧ್ಯಮದವರು ರೆಡಿ ಇದ್ದಾರೆ. ಯೂಟ್ಯೂಬರ್ಗಳಿಗೂ ಮಾಧ್ಯಮದವರಿಗೂ ಏನ್ ವ್ಯತ್ಯಾಸ ಇದೆ? ಅಂದ್ರೆ ಇದು ಫೋನಲ್ಲಿ ಬರುತ್ತೆ, ಅದು ಟಿವಿಲಿ ಬರುತ್ತೆ ಅನ್ನೋ ವ್ಯತ್ಯಾಸನ? ಅದೇ ಯಾರು ಒಬ್ಬರು ಮಾಧ್ಯಮದವರ ಮೇಲೆ ಈ ರೀತಿ ಅಲ್ಲೇ ನಡೆದಿದ್ರೆ ನ್ಯೂಸ್ ಚಾನೆಲ್ ಅವರು ಸುಮ್ಮನೆ ಇರ್ತಿದ್ರೆ ಯಾವ ಮಟ್ಟಿಗೆ ಸುದ್ದಿಯನ್ನು ಬಿತ್ತರಿಸ್ತಿದ್ರಿ? ಅಲ್ಲಿ ಏನ್ ನಡೆದಿದೆ ಅನ್ನೋಂಥದ್ದನ್ನ ಕ್ಲಿಯರ್ ಆಗಿ ತೋರಿಸ್ಬೇಕು. ಅದರ ಬದಲಾಗಿ ವರ್ಸಸ್ ಅನ್ನೋ ಪದವನ್ನ ಬಳಸಿ ಇಲ್ಲಿ ಯುದ್ಧ ನಡೀತಾ ಇದೆ ಅಂತ ಯಾರಿಗಾದ್ರು ತೋರಿಸ್ಬೇಕಾಗಿದೆಯಾ ಮಾಧ್ಯಮದವರು? ಗೊತ್ತಾಗ್ತಾ ಇಲ್ಲ. ಅಂದ್ರೆ ವರ್ಸಸ್ ಅನ್ನೋ ಪದ ಬಳಸಿದ್ರೆ ಇನ್ನಷ್ಟು ವ್ಯೂಸ್ ಜಾಸ್ತಿ ಆಗುತ್ತಲ್ಲ, TRP ಜಾಸ್ತಿ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಬಳಸಿರ್ಬೇಕು. ಬಿಡಿ, ನಮ್ಮ ಮಾಧ್ಯಮದವರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವರು TRP ಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಇನ್ನು ಈ ಯೂಟ್ಯೂಬರ್ಸ್ ಗಳನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರೆ. ಈಗ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ದಾರೆ. ನೋಡೋಣ ಪೊಲೀಸ್ನವರು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಇದ್ರ ಬಗ್ಗೆ ಅಂತ. ಈ ಗೂಂಡಾಗಳಿಗೆ ತುಂಬಾ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಆ ರೀತಿಯ ಆಗ್ರಹವನ್ನ ಪ್ರತಿಯೊಬ್ಬ ಯೂಟ್ಯೂಬರ್ಗಳು ಕೂಡ ವಿಡಿಯೋ ಮಾಡಿ ಈ ಸರ್ಕಾರಕ್ಕೆ ಒತ್ತಡವನ್ನ ಏರ್ಬೇಕಾಗುತ್ತೆ. ಯಾಕಂದ್ರೆ ಆ ಗೂಂಡಾಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಪೊಲೀಸ್ನವರು ದಯವಿಟ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.